ಮೋದಿ ಸರ್ಕಾರ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತೊಂದು ಮಹತ್ವದ ಉಡುಗೊರೆ ನೀಡಿದೆ. ಹಣಕಾಸು ಸೇವೆಗಳ ಇಲಾಖೆಯು ಸಂಯೋಜಿತ ಸಂಬಳ ಖಾತೆ ಪ್ಯಾಕೇಜ್ ಅಥವಾ ಕಾಂಪೋಸಿಟ್ ಸ್ಯಾಲರಿ ಅಕೌಂಟ್ ಪ್ಯಾಕೇಜ್ ಅನ್ನು ಪ್ರಾರಂಭಿಸಿದೆ. ಇದು ಒಂದೇ ಖಾತೆಯಲ್ಲಿ ಬ್ಯಾಂಕಿಂಗ್, ವಿಮೆ ಮತ್ತು ಡಿಜಿಟಲ್ ಸೌಲಭ್ಯಗಳನ್ನು ಒದಗಿಸುತ್ತದೆ. ಈ ಪ್ಯಾಕೇಜ್ನ ಮುಖ್ಯ ಉದ್ದೇಶ ಕೇಂದ್ರ ಸರ್ಕಾರಿ ನೌಕರರ ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸುವುದು. ಗ್ರೂಪ್ ಎ, ಬಿ ಮತ್ತು ಸಿ ನೌಕರರಿಗೆ ಇದು ಲಭ್ಯವಿದೆ. ಸಾರ್ವಜನಿಕ ವಲಯದ ಬ್ಯಾಂಕುಗಳ ಮೂಲಕ ಇದನ್ನು ಪಡೆಯಬಹುದು. ಈ ಖಾತೆಯಲ್ಲಿ ಝೀರೋ ಬ್ಯಾಲೆನ್ಸ್ ಸೌಲಭ್ಯವಿದೆ. ಎನ್ಇಎಫ್ಟಿ, ಆರ್ಟಿಜಿಎಸ್, ಯುಪಿಐ ವಹಿವಾಟುಗಳು ಉಚಿತ. ಚೆಕ್ಬುಕ್ ಮತ್ತು ಲಾಕರ್ ಬಾಡಿಗೆಯಲ್ಲಿ ರಿಯಾಯಿತಿ ಸಿಗುತ್ತದೆ. ಸಾಲಗಳ ಮೇಲೆ ಕಡಿಮೆ ಬಡ್ಡಿದರ ಮತ್ತು ಕಡಿಮೆ ಪ್ರೊಸೆಸಿಂಗ್ ಶುಲ್ಕ ಲಭ್ಯ. ವಿಮಾ ರಕ್ಷಣೆ ಇದರ ಅತಿದೊಡ್ಡ ಪ್ರಯೋಜನ. 1.5 ಕೋಟಿ ರೂಪಾಯಿವರೆಗೆ ವೈಯಕ್ತಿಕ ಅಪಘಾತ ವಿಮೆ, 2 ಕೋಟಿ ರೂಪಾಯಿವರೆಗೆ ವಾಯು ಅಪಘಾತ ವಿಮೆ, ಶಾಶ್ವತ ಅಂಗವೈಕಲ್ಯಕ್ಕೆ 1.5 ಕೋಟಿ ರೂಪಾಯಿ ಕವರ್, 20 ಲಕ್ಷದ ಟರ್ಮ್ ಲೈಫ್ ಇನ್ಶೂರೆನ್ಸ್ ಸಹ ಇದೆ. ಕುಟುಂಬಕ್ಕೂ ಆರೋಗ್ಯ ವಿಮೆ ವಿಸ್ತರಣೆ ಇದೆ. ಡಿಜಿಟಲ್ ಸೌಲಭ್ಯಗಳು ಹೆಚ್ಚು. ಡೆಬಿಟ್/ಕ್ರೆಡಿಟ್ ಕಾರ್ಡ್ಗಳಲ್ಲಿ ಹೆಚ್ಚಿನ ಮಿತಿ, ರಿವಾರ್ಡ್ ಪಾಯಿಂಟ್ಗಳು, ಕ್ಯಾಶ್ಬ್ಯಾಕ್ ಮತ್ತು ವಿಮಾನ ನಿಲ್ದಾಣ ಲೌಂಜ್ ಪ್ರವೇಶ ಸಿಗಬಹುದು. ಈ ಯೋಜನೆ ವಿಕಸಿತ್ ಭಾರತ್ 2047ರ ವೇಳೆಗೆ ಎಲ್ಲರಿಗೂ ವಿಮೆ ಎಂಬ ಗುರಿಗೆ ಹೊಂದಿಕೊಳ್ಳುತ್ತದೆ. ನೌಕರರು ತಮ್ಮ ಬ್ಯಾಂಕ್ನಲ್ಲಿ ಸಂಪರ್ಕಿಸಿ ಹಳೆಯ ಖಾತೆಯನ್ನು ಈ ಹೊಸ ಪ್ಯಾಕೇಜ್ಗೆ ಬದಲಾಯಿಸಬಹುದು. ಇದು ಕೇಂದ್ರ ಸರ್ಕಾರಿ ನೌಕರರಿಗೆ ಸರಳ, ಸುರಕ್ಷಿತ ಮತ್ತು ಆಧುನಿಕ ಹಣಕಾಸು ಸೇವೆಗಳನ್ನು ಒದಗಿಸುವ ಮಹತ್ವದ ಹೆಜ್ಜೆ. ಹೆಚ್ಚಿನ ವಿವರಕ್ಕೆ ಸಾರ್ವಜನಿಕ ಬ್ಯಾಂಕುಗಳನ್ನು ಸಂಪರ್ಕಿಸಿ.